ನಮಸ್ಕಾರ ಬ್ರೋ, ಇವತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಮಾತಾಡೋಣ. ರಿಸಲ್ಟ್ ಬಗ್ಗೆ ಏನು ಜಬರ್ದಸ್ತ್ ರಿಸಲ್ಟ್ ಬಂದದ. ಇಲ್ಲಿ ನೋಡ್ರಿ ಹೇಳ್ತೀನಿ ನಾ ಈಗ करोड़ के आसपास पिछले साल। ಈಗ ಹೇಳ್ತೀನಿ ನೋಡ್ರಿ, ಭಾರಿ ರಿಸಲ್ಟ್ ಬಂದದ. ಏನಂದ್ರೆ ಇಲ್ಲಿ ನೋಡ್ರಿ, ಈಗ ಒಂದು ನಿಮಿಷ ಇಲ್ಲಿ ನೋಡ್ರಿ, ಓದು ವರ್ಷ ಓದು ವರ್ಷ ಏನಂದ್ರೆ ಇದು 417 ಕೋಟಿ, ಇದು ಕೋಟಿಗಳದಕ್ಕದ ಡೈರೆಕ್ಟ್ ಅದ. ಇದು 493 ಮತ್ತು 612 ಈ ಸತಿ ಜಬರ್ದಸ್ತ್ ರಿಸಲ್ಟ್. ಅದೇ ಹೇಳಿದ್ದೆ ನಾನು, ಅದೇ ಜಬರ್ದಸ್ತ್ ರಿಸಲ್ಟ್ ಬಂದದಂತಾನೆ. 612 ಕೋಟಿ ಗುರು, ಜಬರ್ದಸ್ತ್ ರಿಸಲ್ಟ್ ಅಂತಾರೆ ಇದಕ್ಕೆ. ಹೌದಾ ಇಲ್ಲ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ಯದ ಅಂತ ಹೇಳಿ, ಇದರಿಂದ ಟೋಟಲ್ 48% ಜಾಸ್ತಿ ಆಗ್ಯದ ಓದು ವರ್ಷಕ್ಕಿಂತ. ಮತ್ತು ಓದು ಕ್ವಾರ್ಟರ್ಕಿನ್ನ ಎಷ್ಟಾಗ್ಯದ ಅಂದರೆ 25% ಬ್ರೋ. 25 ಬ್ರೋ, ಜಬರ್ದಸ್ತ್ ಆಗ್ಯದ ಬ್ರೋ ಇದು. ಮತ್ತು ಇದು ಖರ್ಚುಗಳನ್ನ ನೋಡಮ್ ನಿಂದ್ರಿ, ಏನಾಗ್ಯದ ಇದು ಖರ್ಚುಗಳ ಬಗ್ಗೆ ಮಾತಾಡಮ್ಮ. ಇದು ಪ್ರಾಫಿಟ್ ಅಂತೂ ಜಬರ್ದಸ್ತ್ ಆಗ್ಯದ. ಒಂದು ನಿಮಿಷ. ಹಾಂ, ಇಲ್ಲಿ ನೋಡ್ರಿ ಬ್ರೋ, ಖರ್ಚುಗಳು ನೋಡ್ರಿ 79 ಕೋಟಿ ಹೋದ ವರ್ಷ. 168 ಅಂದರೆ ಖರ್ಚು ಕೂಡ ಜಬರ್ದಸ್ತ್. 260 ಕೋಟಿ ಈ ಸತಿ. ಅಂದರೆ ಈ ಸತಿ ಖರ್ಚು ಕೂಡ ಭಾರಿ ಆಗ್ಯದ. ಮತ್ತು ಏನಂದರೆ ಇದು ಪ್ರಾಫಿಟ್ ಕೂಡ ಭಾರಿ ಆಗ್ಯದ. ನೆಟ್ ಪ್ರಾಫಿಟ್ ನೋಡಮ್ರಿ ಬೈ, ಏನಾಗ್ಯದ ನೆಟ್ ಪ್ರಾಫಿಟ್. ಇಲ್ಲಿ ನೋಡ್ರಿ ಬ್ರೋ, ಹೋದ ಸತಿ ಬ್ರೋ 316 ಕೋಟಿ. ಈ ಸತಿ ಹೋದ ವರ್ಷ 312 ಕೋಟಿ, ಈ ಸತಿ 324 ಕೋಟಿ. ಅಂದರೆ ಬ್ರೋ ಇದು ಜಾಸ್ತಿನೇ ಆಗ್ಯದ ಖರ್ಚು. ಇದು ಪ್ರಾಫಿಟ್ ಕೂಡ ಜಾಸ್ತಿ ಆಗ್ಯದ. ಜಬರ್ದಸ್ತ್ ರಿಸಲ್ಟ್ ಅದ. ನಾಳೆ 100% ಶೇರ್ ಮ್ಯಾಗ ಹೋಗೋದೆ, 100% ಹೋಗ್ತದೆ ಇದು. ಇಷ್ಟೇ ನೋಡ್ರಿ ಬ್ರೋ. ಹೌದಾ ಇಲ್ಲ, ಜಬರ್ದಸ್ತ್ ರಿಸಲ್ಟ್ ಬಂದದ. EPS ಅದೇನು ನಮ್ಗೆ ಸಂಬಂಧನೇ ಇಲ್ಲ. ಮೇನ್ ನಮ್ಗೆ ಬೇಕಾಗಿದ್ದು ಪ್ರಾಫಿಟ್, ಎಕ್ಸ್ಪೆನ್ಸ್, ನೆಟ್ ಪ್ರಾಫಿಟ್, ಇವೆಷ್ಟೇ ಇಂಪಾರ್ಟೆಂಟ್ ನೋಡ್ರಿ ಬ್ರೋ. ಏನಂತೀರಿ ಬ್ರೋ? ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್.